ನಮಸ್ಕಾರ ಸ್ನೇಹಿತರೆ, HK ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಏಪ್ರಿಲ್ 2ನೇ ತಾರೀಕಿನಂದು ದಹನದ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಗೆ ಚೈತ್ರ ಹುಣ್ಣಿಮೆ ಅಂತಲೂ ಕರೀತಾರೆ. ಈ ಒಂದು ಅತ್ಯಂತ ಶಕ್ತಿಯುತವಾದ ದಿನ. ಈ ದಿನ ನೀವು ಒಂದು ಸಣ್ಣ ಉಪಾಯ ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿ ಹಣದ ಅರಿವು ಶುರುವಾಗುತ್ತದೆ. ಹೌದು ಸ್ನೇಹಿತರೆ, ಕೇವಲ ₹1 ನಾಣ್ಯ, ಆದರೆ ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಇಟ್ಟರೆ ಲಕ್ಷ್ಮೀದೇವಿಯ ಕೃಪೆ ನಿಮಗೆ ದೊರೆಯುತ್ತದೆ. ಆ ಜಾಗ ಯಾವುದು, ಹೇಗೆ ಮಾಡಬೇಕು, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನವೇ ಬದಲಾಗಬಹುದು. ಸ್ನೇಹಿತರೆ, ಹುಣ್ಣಿಮೆ ದಿನ ಚಂದ್ರನ ಶಕ್ತಿ ಅತ್ಯಂತ ಜಾಸ್ತಿ ಇರುತ್ತದೆ. ಈ ದಿನ ಮನಸ್ಸು ಶುದ್ಧವಾಗಿರುತ್ತದೆ. ಧನ, ಶಾಂತಿ ಮತ್ತು ಐಶ್ವರ್ಯವನ್ನು ಆಕರ್ಷಿಸುವ ಶಕ್ತಿ ಹೆಚ್ಚಾಗಿರುತ್ತದೆ. ಹಿಂದೂ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಈ ದಿನ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿದರೆ ಮನೆಯಲ್ಲಿ ಧನ ಸ್ಥಿರವಾಗಿರುತ್ತದೆ. ಅದರಲ್ಲೂ ಏಪ್ರಿಲ್ 2ನೇ ತಾರೀಕಿನಂದು ದಹನದ ಹುಣ್ಣಿಮೆ ಬಹಳ ವಿಶೇಷವಾದ ಯೋಗವನ್ನು ಹೊಂದಿದೆ. ಸ್ನೇಹಿತರೆ, ಈ ಉಪಾಯದ ಹಿಂದೆ ಒಂದು ಆಧ್ಯಾತ್ಮಿಕ ಸತ್ಯ ಇದೆ. ಹುಣ್ಣಿಮೆ ದಿನ ಚಂದ್ರನ ಶಕ್ತಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ನಾವು ಯಾವ ಭಾವನೆಯಿಂದ ಏನನ್ನಾದರೂ ಮಾಡುತ್ತೇವೋ ಅದು ನಮ್ಮ ಜೀವನದಲ್ಲಿ ಆಕರ್ಷಣೆಯಾಗುತ್ತದೆ. ₹1 ನಾಣ್ಯ ಒಂದು ಸಂಕೇತ, ಅದು ಧನವನ್ನು ಆಕರ್ಷಿಸುವ ಶಕ್ತಿಯನ್ನೊಳಗೊಂಡಿದೆ ಎಂದು ಪುರಾಣಗಳಲ್ಲಿ ನಂಬಿಕೆ ಇದೆ. ಸ್ನೇಹಿತರೆ, ಈ ದಹನದ ಹುಣ್ಣಿಮೆಯ ತಿಥಿ ನೋಡುವುದಾದರೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ, ಶ್ರೀ ಪರಭಾವನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷದಲ್ಲಿ ಏಪ್ರಿಲ್ 1ನೇ ತಾರೀಕು ಬುಧವಾರ ಬೆಳಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2 ಗುರುವಾರ ಬೆಳಗ್ಗೆ 7:41 ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹುಣ್ಣಿಮೆ ದಿನವನ್ನು ತುಂಬ ಶಕ್ತಿಕರ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಚಂದ್ರನ ಶಕ್ತಿ ತುಂಬ ಹೆಚ್ಚು ಇರುತ್ತದೆ ಎಂದು ನಂಬಿಕೆ ಇದೆ. ಚಂದ್ರನು ಮನಸ್ಸು, ಹಣದ ಹರಿವು, ಸಮೃದ್ಧಿ ಮತ್ತು ಶಾಂತಿಯ ಪ್ರತೀಕ. ಆದ್ದರಿಂದ ಕೆಲವರು ₹1 ನಾಣ್ಯ ಉಪಾಯವನ್ನು ಮಾಡುತ್ತಾರೆ. ಈ ದಿನ ₹1 ನಾಣ್ಯದ ಲಾಭಗಳು ಏನೆಂದರೆ, ಧನಭಾಗ್ಯ ಹೆಚ್ಚುತ್ತದೆ. ಅಂದರೆ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಹುಣ್ಣಿಮೆ ರಾತ್ರಿ ₹1 ನಾಣ್ಯವನ್ನು ಪೂಜೆ ಮಾಡಿ ಇಟ್ಟರೆ ಹಣದ ಅರಿವು ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ಇದು ಲಕ್ಷ್ಮೀದೇವಿಯ ಕೃಪೆಯನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಅಂದರೆ ಪೂರ್ಣಿಮೆಯ ಚಂದ್ರ ಶಕ್ತಿ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಎಂದು ಕೆಲವರು ನಂಬುತ್ತಾರೆ. ನಾಣ್ಯವನ್ನು ಪೂಜೆ ಸ್ಥಳದಲ್ಲಿ ಇಡುವುದರಿಂದ ಶಾಂತಿ ಮತ್ತು ಸಕಾರಾತ್ಮಕತೆ ಬರುತ್ತದೆ. ಹಾಗೂ ಸಾಲ ಮತ್ತು ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ. ಅಂದರೆ ಕೆಲವರು ಈ ಉಪಾಯವನ್ನು ಮಾಡಿದರೆ ನಿಧಾನವಾಗಿ ಸಾಲ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ಹಣದ ಸ್ಥಿತಿ ಸುಧಾರಿಸುತ್ತದೆ ಎಂದು ಹೇಳುತ್ತಾರೆ. ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ. ಅಂದರೆ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ ಮಾಡಿದ ನಂತರ ನಾಣ್ಯವನ್ನು ಇಟ್ಟರೆ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂಬ ಭಕ್ತಿ ನಂಬಿಕೆ ಹೆಚ್ಚಾಗಿರುತ್ತದೆ. ಮತ್ತು ವ್ಯವಹಾರ ಹಾಗೂ ಉದ್ಯೋಗದಲ್ಲಿ ಪ್ರಗತಿ. ಅಂದರೆ ಈ ಉಪಾಯವನ್ನು ಮಾಡಿದರೆ ವ್ಯವಹಾರದಲ್ಲಿ ಲಾಭ ಮತ್ತು ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಬರಬಹುದು ಎಂದು ಕೆಲವರು ನಂಬುತ್ತಾರೆ. ಉಪಾಯವನ್ನು ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಸ್ನೇಹಿತರೆ, ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ₹1 ನಾಣ್ಯವನ್ನು ಲಕ್ಷ್ಮೀ ಕೃಪೆ, ಧನ ಆಕರ್ಷಣೆ ಮತ್ತು ಶುಭ ಶಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಹಲವಾರು ಪುರಾತನ ಉಪಾಯಗಳಲ್ಲಿ ₹1 ನಾಣ್ಯವನ್ನು ಬಳಸುವುದರಿಂದ ಮನೆಯಲ್ಲಿ ಆರ್ಥಿಕ ಭಾಗ್ಯ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂದು ನಂಬಿಕೆ ಇದೆ. ₹1 ನಾಣ್ಯದ ಜ್ಯೋತಿಷ್ಯ ಲಾಭಗಳು ಯಾವ ಥರ ಇರುತ್ತೆ ಅಂದರೆ, ಧನ ಆಕರ್ಷಣೆ. ಅಂದರೆ ಜ್ಯೋತಿಷ್ಯ ಪ್ರಕಾರ ₹1 ನಾಣ್ಯದಲ್ಲಿ ಲಕ್ಷ್ಮೀದೇವಿಯ ಸಂಕೇತ ಶಕ್ತಿ ಇದೆ ಎಂದು ನಂಬುತ್ತಾರೆ. ಪೂಜೆ ಮನೆಯಲ್ಲಿ ಅಥವಾ ದೇವರ ಮುಂದೆ ನಾಣ್ಯ ಇಟ್ಟರೆ ಧನ ಭಾಗ್ಯ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ. ಹಾಗೂ ದುಷ್ಟದೃಷ್ಟಿ ನಿವಾರಣೆ. ಅಂದರೆ ಕೆಲವರು ಶನಿವಾರ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ₹1 ನಾಣ್ಯವನ್ನು ಮನೆಯ ಬಾಗಿಲಿನ ಬಳಿ ಇಡುತ್ತಾರೆ. ಇದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಎಂದು ನಂಬಿಕೆ ಇದೆ. ಹಾಗೂ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸು. ಹೊಸ ವ್ಯವಹಾರ ಆರಂಭಿಸುವಾಗ ಅಥವಾ ಅಂಗಡಿಯಲ್ಲಿ ಹಣದ ಪೆಟ್ಟಿಗೆಯಲ್ಲಿ ₹1 ನಾಣ್ಯ ಇಟ್ಟರೆ ಲಾಭ
ಮತ್ತು ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಸಾಲ ಸಮಸ್ಯೆ ಕಡಿಮೆ ಆಗುವುದು ಅಂದರೆ ಕೆಲವರು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ₹1 ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹಣದ ಪೆಟ್ಟಿಗೆಯಲ್ಲಿ ಇಡುತ್ತಾರೆ. ಇದರಿಂದ ಸಾಲದ ಒತ್ತಡ ಕಡಿಮೆಯಾಗುತ್ತದೆ ಎಂದು ನಂಬಿಕೆ ಹೆಚ್ಚಾಗಿದೆ. ಮತ್ತು ಮನೆಯಲ್ಲಿ ಶುಭಶಕ್ತಿ ಹೆಚ್ಚಿಸುವುದು ಅಂದರೆ ಪೂರ್ಣಿಮೆ ಅಂದರೆ ಹುಣ್ಣಿಮೆ ದಿನ ₹1 ನಾಣ್ಯವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದರೆ ಮನೆಯಲ್ಲಿ ಶುಭಶಕ್ತಿ ಮತ್ತು ಸಂತೋಷ ಹೆಚ್ಚಾಗಿರುತ್ತದೆ ಹಾಗೂ ಹಣದ ಅರಿವು ಕೂಡ ಹೆಚ್ಚಾಗಿ ಬರುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಉಪಾಯವನ್ನು ಅಂದರೆ ₹1 ನಾಣ್ಯವನ್ನು ಯಾವ ಜಾಗದಲ್ಲಿ ಇಡಬೇಕು, ಇದರ ಸಮಯವೇನು ಮತ್ತು ಹೇಗೆ ಮಾಡಬೇಕು ಅಂತ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ. ಹುಣ್ಣಿಮೆ ದಿನ ₹1 ನಾಣ್ಯದ ಉಪಾಯ ಹೇಗೆ ಮಾಡಬೇಕಂದ್ರೆ, ಸಮಯ ಹುಣ್ಣಿಮೆ ದಿನ ರಾತ್ರಿ 9 ಗಂಟೆ ನಂತರ ಅಥವಾ ಮಧ್ಯರಾತ್ರಿ ಮಾಡುವುದು ಉತ್ತಮ ಎಂದು ಹೇಳುತ್ತಾರೆ. ಮನೆ ಶಾಂತವಾಗಿರುವ ಸಮಯ ಆಯ್ಕೆ ಮಾಡಬೇಕು. ಬೇಕಾಗುವ ವಸ್ತು ಈ ₹1 ನಾಣ್ಯ, ಸ್ವಲ್ಪ ಅರಿಶಿಣ ಅಥವಾ ಕುಂಕುಮ, ಒಂದು ಸಣ್ಣ ಬಟ್ಟೆ, ಅದು ಕೆಂಪು ಅಥವಾ ಹಳದಿ ಆಗಿರಬೇಕು. ಮಾಡುವ ವಿಧಾನ ಹೇಗಿರುತ್ತೆ ಅಂದರೆ, ಮೊದಲು ನಾಣ್ಯವನ್ನು ಸ್ವಚ್ಛವಾಗಿ ತೊಳೆಯಿರಿ. ಅದಕ್ಕೆ ಸ್ವಲ್ಪ ಅರಿಶಿಣ ಅಥವಾ ಕುಂಕುಮ ಹಾಕಿ. ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಸ್ಥಳದಲ್ಲಿ ಇಡಿ. ನಂತರ ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸಿ, ನಮ್ಮ ಮನೆಯ ಕಷ್ಟಗಳು ದೂರವಾಗಲಿ, ಧನ ಸಂಪತ್ತು ಹೆಚ್ಚಾಗಲಿ ಹೀಗೆ ಎಂದು ಬೇಡಿಕೊಳ್ಳಿ. ಹಾಗೂ ಆ ನಾಣ್ಯವನ್ನು ಒಂದು ರಾತ್ರಿ ಅಲ್ಲೇ ಇಡಬೇಕು. ಮುಂದಿನ ದಿನ ಏನು ಮಾಡಬೇಕು ಅಂದರೆ, ಮುಂದಿನ ದಿನ ಬೆಳಗ್ಗೆ ಆ ನಾಣ್ಯವನ್ನು ನಿಮ್ಮ ಪರ್ಸ್ ಅಥವಾ ಹಣದ ಪೆಟ್ಟಿಗೆ ಅಥವಾ ಲಾಕರ್ನಲ್ಲಿ ಇಟ್ಟುಕೊಳ್ಳಬಹುದು. ಇದು ಧನಲಾಭ ಮತ್ತು ಕಷ್ಟ ನಿವಾರಣೆ ತರಬಹುದು ಎಂದು ನಂಬಿಕೆ ಇದೆ. ಮತ್ತೊಂದು ಜನಪ್ರಿಯವಾದ ವಿಧಾನ, ಕೆಲವರು ಹುಣ್ಣಿಮೆ ರಾತ್ರಿ ₹1 ನಾಣ್ಯವನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇಡುತ್ತಾರೆ. ಬೆಳಗ್ಗೆ ಅದನ್ನು ದೇವಾಲಯದ ಹುಂಡಿಗೆ ಹಾಕ್ತಾರೆ. ಇದು ದುಷ್ಟ ದೋಷ ನಿವಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಮುಖ್ಯವಾಗಿ ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹುಣ್ಣಿಮೆ ದಿನ ₹1 ನಾಣ್ಯದ ಉಪಾಯ ಮಾಡುವಾಗ ಕೆಲವು ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ. ಈ ತಪ್ಪುಗಳು ಮಾಡಿದರೆ ಉಪಾಯದ ಫಲ ಕಡಿಮೆಯಾಗಬಹುದು ಎಂದು ನಂಬಿಕೆ ಹೆಚ್ಚಾಗಿದೆ. ಯಾವ ತಪ್ಪುಗಳನ್ನು ಮಾಡಬಾರದಂದರೆ, ಅಶುದ್ಧ ಸ್ಥಿತಿಯಲ್ಲಿ ಉಪಾಯ ಮಾಡಬಾರದು. ಅಂದರೆ ಹುಣ್ಣಿಮೆ ದಿನ ಯಾವುದೇ ಉಪಾಯ ಮಾಡುವಾಗ ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು. ಸ್ನಾನ ಮಾಡದೆ ಅಥವಾ ಅಶುದ್ಧ ಸ್ಥಿತಿಯಲ್ಲಿ ಈ ಉಪಾಯ ಮಾಡಬಾರದು. ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ನಂತರ ಉಪಾಯ ಮಾಡುವುದು ಉತ್ತಮ. ಮತ್ತು ಕೊಳೆಯಾದ ಅಥವಾ ಹಾಳಾದ ನಾಣ್ಯ ಬಳಸಬಾರದು. ಉಪಾಯ ಮಾಡುವಾಗ ಬಹಳ ಕೊಳೆಯಾದ, ಮುರಿದ ಅಥವಾ ತುಂಬ ಹಾಳಾದ ₹1 ನಾಣ್ಯ ಬಳಸಬಾರದು. ಸಾಧ್ಯವಾದರೆ ಸ್ವಚ್ಛವಾದ ಅಥವಾ ಹೊಸದಾದ ನಾಣ್ಯ ಬಳಸುವುದು ಉತ್ತಮ. ಮತ್ತು ಕೋಪ ಅಥವಾ ದುಃಖದ ಮನಸ್ಥಿತಿಯಲ್ಲಿ ಮಾಡಬಾರದು. ಜ್ಯೋತಿಷ್ಯದಲ್ಲಿ ಮನಸ್ಸಿನ ಶಕ್ತಿ ತುಂಬ ಮುಖ್ಯ. ಕೋಪ, ದುಃಖ, ಭಯ ಇಂತಹ ಮನಸ್ಥಿತಿಯಲ್ಲಿ ಉಪಾಯ ಮಾಡಿದರೆ ಅದರ ಸಕಾರಾತ್ಮಕ ಫಲ ಕಡಿಮೆಯಾಗುತ್ತದೆ. ಮನಸ್ಸನ್ನು ಶಾಂತವಾಗಿಟ್ಟು ಭಕ್ತಿಯಿಂದ ಉಪಾಯ ಮಾಡಬೇಕು. ಹಾಗೂ ಯಾರಿಗೂ ಹೇಳಿ ಮಾಡಬಾರದು. ಹೌದು ಸ್ನೇಹಿತರೆ, ಕೆಲವರು ಹೇಳುವಂತೆ ಉಪಾಯವನ್ನು ಮಾಡುವಾಗ ಎಲ್ಲರಿಗೂ ಹೇಳಿ ಅಥವಾ ಪ್ರದರ್ಶನವಾಗಿ ಮಾಡಬಾರದು. ಇದನ್ನು ಶಾಂತವಾಗಿ ಮತ್ತು ಭಕ್ತಿಯಿಂದ ಮಾಡುವುದು, ರಹಸ್ಯವಾದ ಮಾಡುವುದು ಉತ್ತಮ. ಹಾಗೂ ತಪ್ಪು ಸಮಯದಲ್ಲಿ ಉಪಾಯ ಮಾಡಬಾರದು. ಹುಣ್ಣಿಮೆ ಉಪಾಯವನ್ನು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಅಥವಾ ಚಂದ್ರನ ಬೆಳಕಿನಲ್ಲಿ ಮಾಡುವುದು ಉತ್ತಮ ಎಂದು ನಂಬಿಕೆ ಇದೆ. ಮಧ್ಯಾಹ್ನ ಅಥವಾ ಅಸಮಯದಲ್ಲಿ ಮಾಡಬಾರದು. ಹಾಗೂ ನಾಣ್ಯವನ್ನು ಅಶುದ್ಧ ಸ್ಥಳದಲ್ಲಿ ಇಡಬಾರದು. ಉಪಾಯಕ್ಕಾಗಿ ಬಳಸುವ ನಾಣ್ಯವನ್ನು ಕಸ, ಬಾತ್ರೂಮ್ ಅಥವಾ ಅಶುದ್ಧ ಜಾಗದಲ್ಲಿ ಇಡಬಾರದು. ದೇವರ ಸ್ಥಳ, ಪೂಜೆ ಕೋಣೆ ಅಥವಾ ಸ್ವಚ್ಛವಾದ ಸ್ಥಳದಲ್ಲಿ ಇಡುವುದು ಉತ್ತಮ. ನಂಬಿಕೆ ಇಲ್ಲದೆ ಮಾಡಬಾರದು. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಉಪಾಯಗಳಲ್ಲಿ ನಂಬಿಕೆ ಮುಖ್ಯ. ಕೇವಲ ಪರೀಕ್ಷೆಗಾಗಿ ಅಥವಾ ಹಾಸ್ಯವಾಗಿ ಮಾಡಬಾರದು. ಭಕ್ತಿಯಿಂದ ಮಾಡಿದರೆ ಮಾತ್ರ ಉತ್ತಮ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಹುಣ್ಣಿಮೆ ದಿನ ₹1 ನಾಣ್ಯದ ಉಪಾಯ ಮಾಡುವಾಗ ಶುದ್ಧತೆ, ಭಕ್ತಿ, ಸರಿಯಾದ ಸಮಯ ಮತ್ತು ಸರಿಯಾದ ವಿಧಾನ ಪಾಲಿಸಿದರೆ ಉತ್ತಮ ಫಲ ಸಿಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಈ ಉಪಾಯವನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಹಣದ ಅರಿವು ಹೆಚ್ಚಾಗುತ್ತದೆ. ನೀವು ಶ್ರೀಮಂತರಾಗುವುದು ಖಚಿತವಾಗಿ. ಈ ಉಪಾಯವನ್ನು ಮಾಡಿದರೆ ಸಾಕು, ನೀವು ಎಲ್ಲ ಸರ್ವಕೋಟಿ ಕಷ್ಟಗಳು ಕೂಡ ನಿವಾರಣೆಯಾಗುತ್ತವೆ. ಇದು ಕೇವಲ ನಾವು ಹೇಳುವುದಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದ ಪ್ರಕಾರ ಅತ್ಯಂತ ಜನಪ್ರಿಯವಾದ ಉಪಾಯ. ಈ ಉಪಾಯವನ್ನು ಮಾಡಿ ಅನೇಕ ಜನರು ತಮ್ಮ ಜೀವನವನ್ನು ಅಭಿವೃದ್ಧಿ ಹೊಂದಿದ್ದಾರೆ.
ಎಲ್ಲ ಕಷ್ಟದಿಂದ ಮುಕ್ತಿ ಹೊಂದಿ ತಮ್ಮ ಕುಟುಂಬದ ಜೊತೆ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಿದ್ದಾರೆ. ಈ ಉಪಾಯವನ್ನು ಒಂದೇ ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ. ಈ ಉಪಾಯವನ್ನು ಯಾರು ಬೇಕಾದರೂ ಮಾಡ್ಬೋದು. ಹೆಂಗಸರು ಮಾಡಬೇಕಾ ಅಥವಾ ಗಂಡಸರು ಮಾಡಬೇಕಂತ ಏನೂ ಇಲ್ಲ. ಯಾರಾದರೂ ಮಾಡಿ. ತುಂಬ ಕಷ್ಟ ಇರುವವರು, ಹಣದ ಕೊರತೆ ಇರುವವರು ಮತ್ತು ಜೀವನದಲ್ಲಿ ತುಂಬ ನೊಂದು ಬೆಂದವರು ಈ ಉಪಾಯವನ್ನು ಮಾಡಿದರೆ ನಿಮ್ಮ ಜೀವನವನ್ನು ಅಭಿವೃದ್ಧಿ ಹೊಂದಬಹುದು. ನೀವು ಅಂದ್ಕೊಳ್ಬಹುದು, ಏನಿದು ಹೀಗೆ ಹೇಳ್ತಾರಂತ. ಹೌದು ಸ್ನೇಹಿತರೆ, ಇದನ್ನು ನಾವು ಹೇಳುವುದಷ್ಟೇ ಅಲ್ಲ, ಇದರ ಅನುಭವ ಆಗುತ್ತಲ್ಲ, ಆಗ ನೀವೇ ಹೇಳ್ತೀರಾ ಇದರ ಶಕ್ತಿ, ಇದರ ಮಹಿಮೆ ಹೇಗಿರುತ್ತೆ ಅಂತ. ಕೇವಲ ₹1 ನಾಣ್ಯ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಅಷ್ಟೊಂದು ಶಕ್ತಿ ಈ ₹1 ನಾಣ್ಯದ ಉಪಾಯಕ್ಕಿದೆ. ಈ ಉಪಾಯವನ್ನು ಮಾಡಿ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಿ. ತಾಯಿ ಮಹಾಲಕ್ಷ್ಮಿ ನಿಮಗೆ ಆಯುಷು, ಆರೋಗ್ಯ, ಹಣ, ಸಂಪತ್ತು ಎಲ್ಲವೂ ವೃದ್ಧಿಯನ್ನು ಮಾಡಲಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.